ಎಲ್ರಿಗೂ ನಮಸ್ಕಾರ. ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಚಪಾತಿ ಸ್ಯಾಂಡ್ವಿಚ್ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ 4 ಚಪಾತಿನ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಗೋಧಿ ಹಿಟ್ಟಿನ ಚಪಾತಿನೇ. ಈಗ ಇದಕ್ಕೆ ತರಕಾರಿಗಳು ಬೇಕಾಗುತ್ತೆ. ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಕ್ಯಾಪ್ಸಿಕಮ್ ಹಾಗೆ ಸೌತೆಕಾಯಿ, ಈರುಳ್ಳಿ ಜೊತೆ ಒಂದೇ ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಪುದೀನ ಚಟ್ನಿ ಕೂಡ ಬೇಕಾಗತ್ತೆ. ಚಟ್ನಿ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಇದೆ, ಒಂದ್ಸಲಿ ಚೆಕ್ ಮಾಡಿ ನೋಡಿಲ್ಲ ಅಂದರೆ. ಈಗ ಚಪಾತಿ ಒಂದೊಂದೇ ತೊಗೋಬೇಕು. ಒಂದು ಚಪಾತಿ ತೊಗೊಂಡು ಪ್ಲೇಟ್ ಮೇಲೆ ಇಟ್ಕೊಂಡು ಈಗ ಅದಕ್ಕೆ ಚಟ್ನಿನ ಸವರ್ಕೋತಾ ಇದ್ದೀನಿ. ನಿಮ್ಮ ಚಾಯ್ಸ್ ಪ್ರಕಾರ ತರಕಾರಿಗಳನ್ನ ನೋಡಿಕೊಂಡು ಲೇಯರಿಂಗ್ ಮಾಡ್ಕೋಬೋದು. ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ಆಲೂಗಡ್ಡೆ ಇತ್ತಲ್ಲ, ಸ್ಲೈಸ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಜೊತೆಗೆ ಒಂದೇ ಒಂದು ಚೀಸ್ ಕ್ಯೂಬನ್ನು ಚಿಕ್ಕದಾಗಿ ತುರ್ಕೊಂಡೀಗ ಹಾಕೋತಾ ಇದ್ದೀನಿ. ಚೀಸನ್ನು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದ್ರ ಮೇಲೆ ಇನ್ನೊಂದು ಚಪಾತಿ ಲೇಯರ್ ಇಟ್ಕೋತಾ ಇದ್ದೀನಿ. ಈಗ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಮೆಯೋನೀಸ್ನ ಹಚ್ಕೋತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಟ್ನಿ ಕೂಡ ಮಿಕ್ಸ್ ಮಾಡ್ಕೊಂಡು ಹಚ್ಕೋತಾ ಇದ್ದೀನಿ. ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಈಗ ಈ ಲೇಯರಲ್ಲಿ ಸೌತೆಕಾಯಿನ ಹಾಕೋತಾ ಇದ್ದೀನಿ. ಜೊತೆಗೆ ಮೇಲೊಂದು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಚೀಸ್ನ ತುರ್ಕೋಬೇಕು. ಇದೇ ಥರ ಒಂದೊಂದೇ ಚಪಾತಿನ ಇಟ್ಕೊಂಡು ಒಂದೊಂದು ತರಕಾರಿಗಳನ್ನ ಕ್ಲೀನಾಗಿ ಜೋಡಿಸ್ಕೊಂಡು ಚಟ್ನಿ ಜೊತೆ ಹಾಕ್ಕೊಂಡು ಚೀಸನ್ನು ಹಾಕ್ಕೊಂಡು ಒಂದೊಂದೇ ಲೇಯರಿಂಗ್ನ ಮಾಡ್ಕೋಬೇಕಾಗತ್ತೆ. ಈಗ ಇದರಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮೇಲೆ ಚಾಟ್ ಮಸಾಲ ಉದುರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೀಸನ್ನು ಚೆನ್ನಾಗಿ ತುರ್ಕೊಂಡು ಈಗ ಹಾಕೋತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಇನ್ನೊಂದು ಚಪಾತಿ ಮೇಲ್ಗಡೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಮೇಲೆ ಒಂದು ಸ್ವಲ್ಪ ಬಟರ್ನ ಮೆಲ್ಟ್ ಮಾಡ್ಕೊಂಡು ಹಾಕ್ಕೊಂಡು ಅದು ಕೂಡ ಕ್ಲೀನಾಗಿ ಸವರ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ನ ಅಗಲವಾಗಿರುವಂಥ ಪ್ಯಾನ್ ಇಟ್ಕೋಬೇಕು. ಜೊತೆ ಒಂದೇ ಒಂದು ಅರ್ಧ ಚಮಚ ಆಗೋಷ್ಟು ಬಟರ್ ಹಾಕೋತಾ ಇದ್ದೀನಿ. ಹಾಕೊಂಡು ನಾವೀಗ ಇಷ್ಟು ನಾವು ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಪಾತಿನ, ಅದನ್ನು ನಿಧಾನಕ್ಕೆ ಅದರಲ್ಲಿ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡ್ಬೇಕು, ಅದನ್ನು ಅಲ್ಲಾಡಿಸ್ಬಾರ್ದು. ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಒಂದು ಸೈಡ್ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಆ ಥರ ಪ್ಲೇಟನ್ನು ತವದ ಮೇಲೆ ಫಸ್ಟ್ ದಬಾಕೊಂಡು ಆಮೇಲೆ ಅದನ್ನು ಉಲ್ಟಾ ಮಾಡಬೇಕಾಗತ್ತೆ. ಯಾಕಂದರೆ ನಾವು ನಾರ್ಮಲ್ ಫ್ಲಿಪ್ ಮಾಡೋಕ್ಕಾಗಲ್ಲ, ಎಲ್ಲ ಆಚೆ ಕಡೆ ಬಂದ್ಬಿಡುತ್ತೆ ತರಕಾರಿಗಳೆಲ್ಲ. ಹಾಗೆ ಅದೇ ಥರ ಎರಡೂ ಕಡೆ ಕೂಡ ಕ್ಲೀನ್ ಆಗೋದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಈಗ ತೆಕ್ಕೋತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಈಗ ಚಪಾತಿ ಸ್ಯಾಂಡ್ವಿಚ್ ಆಗಿದೆ. ಕ್ಲೀನಾಗಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಅಕಸ್ಮಾತ್ ಮನೆಯಲ್ಲಿ ಚಪಾತಿ ಮಾಡಿದಾಗ ಉಳ್ಕೊಂಬಿಟ್ಟಿತ್ತು ಅಂತಂದರೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.